ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಔರಾದ್ ತಾಲೂಕಿನ ದುಪ್ಪತ್ಮಗಾಂವ್ನಲ್ಲಿ ರಿಷಿ ನ್ಯಾಚುರಲ್ ಸುಜಾತಾ ನಾಗಭೂಷಣ್ ಅವರ ಮಾಲೀಕತ್ವದ ಚಿಕ್ಕಿ ತಯಾರಿಕೆ ಸ್ವಯಂ ಉದ್ಯೋಗಕ್ಕೆ ಮೆಚ್ಚುಗೆ. ವಿಬಿಜಿ ರಾಮ್ಜಿ ಯೋಜನೆಯಿಂದ ಗಾಂಧೀಜಿ ಕನಸು ನನಸು ಸಾಧ್ಯ 125ಕ್ಕೆ ಹೆಚ್ಚಿಸಿ ಏರಿಸಲಾಗಿದೆ. ಇದರಿಂದ ಉದ್ಯೋಗ ದಿನ ಹೆಚ್ಚಾಯಿತು. ಎನ್ ರವಿಕುಮಾರ್. ಈ ತಿಂಗಳ 12, 13 ಹಾಗೂ 14ರಂದು 3 ದಿನಗಳ ಕಾಲ ಕೂಡಲ ಸಂಗಮದಲ್ಲಿ 39ನೇ ಶರಣಮೇಳ 1988ರ ಜನವರಿ ಪ್ರಥಮ ಚಾರಿತ್ರಿಕ ಶರಣಮೇಳವನ್ನು ನಡೆಸಲಾಯಿತು. ಬಸವರಾಜ ಬುಳ್ಳ. ಜಾಗೃತಿ ಪಬ್ಲಿಕ್ ಶಾಲೆಯಲ್ಲಿ ಪಠ್ಯಕ್ರಮ ಆಧಾರಿತ ವಸ್ತು ಪ್ರದರ್ಶನ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ಪರಿಸರ ಜಾಗೃತಿ ಬೆಳೆಸಲು ಸಾಧ್ಯ. ಇಂದುಮತಿ ಚಿದ್ರಿ. ಫೆಬ್ರವರಿ 15ರ ಒಳಗೆ ಎಸ್ಐಒ ವತಿಯಿಂದ ಕಲಿಕೆಯೇ ಕಲ್ಯಾಣ ಅಭಿಯಾನ. ಫಲಿತಾಂಶ ಸುಧಾರಣೆಯೇ ನಮ್ಮ ಮೂಲ ಗುರಿ. ಇಜಾನ್ ಅಹಮದ್. ಸುದ್ದಿಯ ವಿವರಗಳು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನೆ ಸಂಸ್ಥೆ, ಜಿಲ್ಲಾ ಪಂಚಾಯತ್ ಬೀದರ್, ತಾಲೂಕಾ ಔರಾದ್, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ. ಶ್ರೀ ಬಸವೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಮಹಿಳಾ ಒಕ್ಕೂಟ ದುಪ್ಪತ್ಮಗಾಂವ್, ಬಸವೇಶ್ವರ ಮಹಿಳಾ ಸ್ವಸಹಾಯ ಸಂಘ ದುಪ್ಪತ್ಮಗಾಂವ್, ಸುಜಾತಾ ನಾಗಭೂಷಣ್ ಪಾಟೀಲ್ ಅವರ ಮಾಲೀಕತ್ವದ ರಿಷಿ ನ್ಯಾಚುರಲ್ ಚಿಕ್ಕಿ. ಪ್ರಧಾನಿ ಮೋದಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದೆಲ್ಲೆಡೆ ಹಾಗೂ ಬೀದರ್ ಕ್ಷೇತ್ರದಲ್ಲಿ ಕೇಂದ್ರದ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ ಎಂಬುದಕ್ಕೆ ಇವುಗಳೇ ಸಾಕ್ಷಿ. ಬಡವರು, ಮಹಿಳೆಯರು, ಎಲ್ಲ ವರ್ಗದವರು ಈ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಸುಜಾತಾ ಅವರು ಮಾತನಾಡುತ್ತಾ, ಕೇಂದ್ರ ಪುರಸ್ಕೃತ ಯೋಜನೆಯ ಸಹಾಯದಿಂದ ಸಾವಯವದಿಂದ ತಯಾರಿಸಿದ ಚಿಕ್ಕಿ ಬಹಳ ಚೆನ್ನಾಗಿದೆ. ಬೆಲ್ಲ ಆರೋಗ್ಯಕ್ಕೆ ಶಕ್ತಿ, ಕಬ್ಬಿಣದ ಅಂಶ ನೀಡಿದ್ದರೆ ಶೇಂಗಾ ಪ್ರೋಟೀನ್ ನೀಡುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಇದು ಬೀದರ್ ತಾಲೂಕಿನ ತರಬೇತಿ ಕೇಂದ್ರ ಅಬ್ದುಲ್ ನಬೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ವತಿಯಿಂದ ಅಧಿಕಾರ ಸಹಕಾರ ಯೋಜನೆಯ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಮಹಿಳಾ ಸದಸ್ಯರ 3 ದಿನಗಳ ತರಬೇತಿ ವತಿಯಿಂದ 1 ದಿನ ಗಾಂಧಿ ಗ್ರಾಮ ಪುರಸ್ಕಾರ ಹೊಂದಿದ ದುಪ್ಪತ್ಮಗಾಂವ್ ಗ್ರಾಮ ಪಂಚಾಯತ್ಗೆ ಕ್ಷೇತ್ರಕ್ಕೆ ತಂಡ ಭೇಟಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುಜಾತಾ ನಾಗಭೂಷಣ್, ಉಷಾ ಬಸವರಾಜ್, ಕವಿತಾ ಸ್ವಾಮಿ, ಸುನಿಲ್ ಕಡ್ಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಫಸ್ಟ್ ಬೆಲ್ಲ ಇದು ಮಾಡ್ಕೊಂಡು ನಾವು ಪಾಕ್ ಮಾಡಿಟ್ಕೊಂಡು 2.5 ಲೀಟರ್ ಪಾಕ್ ಹಾಕಿ ಪ್ಯೂರ್ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಸ್ವಂತ ನಾವೇ ಗಾಣಕ್ಕೆ ಹೋಗಿ ಗಾಣದಿಂದ ಕ್ಲೀನ್ ಎಲ್ಲ ಮಾಡ್ಕೊಂಡು ಬೆಲ್ಲ ರೆಡಿ ಮಾಡ್ಕೊಂಡು ಬಂದುಬಿಟ್ಟು ನಾವು ಚಿಕ್ಕಿ ರೆಡಿ ಮಾಡಿ ಈ ರೀತಿ ಅವ್ರು ಬಂದರು ಎಲ್ಲಿ ನೋಡೋಕೆ ಬಂದೆ ಅವ್ರಿಗೆ ವೀಡಿಯೋ ಮಾಡ್ತಾರೆ ಸರ್. ನೀವು ಚಿಕ್ಕಿ ನೋಡಿ ಬಂದಿರಿ, ಎಲ್ಲಿ ಬಂದಿರಿ ನೋಡೋಕೆ ಬಂದಿರಿ ಅಂತ ಸರ್ ಅವ್ರಿಗೆ ಬಂದಿರಿ ಸರ್. ನೀಟಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೇವೆ ಸರ್ ನಾವಂತೂ. ಕೆಲಸ ಆಗ್ತೈತಿ ನಮ್ಮ ವಿಡಿಯೋಗಳು ಬಂದಾಗ ಮಾತಾಡೋದಿದ್ದಕ್ಕೆಲ್ಲ
ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಉದ್ದೇಶವಾಗಿ ನಾವು ಕೂತ್ಕೊಂಡೇವು. ಆಮೇಲೆ ನಮ್ದು MBK ಮೇಡಮ್ ಅವ್ರು ಏನಂತಾರೆ, ನೀವು ನಮ್ಮ ಜೊತೆ ಕೆಲ್ಸಕ್ಕೆ ಸೇರ್ರಿ ಅಂತ, ಕೃಷಿ ಸಖಿಯಾಗಿ ಅಂತ ಕೆಲಸ ಮಾಡ್ತೀವಿ ನಮ್ಮ ಜೊತೆ. ಅದು ಸೇರ್ಕೊಂಡು ಆಮೇಲೆ ನಮ್ದು ಇದು ಚಿಕ್ಕಿದ ಒಂದು ಟ್ರೈನಿಂಗ್ ಮುಗಿಸ್ಕೊಂಡ್ಬಂದೆ, ತುಮಕೂರಲ್ಲಿ ಹೋಗಿ ಮುಗಿಸ್ಕೊಂಡ್ಬಂದು ಇದೇ ಚಿಕ್ಕಿನೇ ಮಾಡಮ್, ಒಳ್ಳೆ ರೀತಿ ಅದ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ಕೊಡ್ತಾ ಇದ್ರು. ಇವಾಗ ಅದೇನಾಯ್ತು, 2 ದಿವಸ ಇದೇ ಕರೆಕ್ಟ್ ಕೆಲಸದ ಇದೇ ಸೆಟ್ ಮಾಡ್ಕೊಂಡು ಇದೇ ಬಿಸ್ನೆಸ್ ಮಾಡಮೆ ಅಂತ ನಾವು ಯೋಚನೆ ಮಾಡ್ಕೊಂಡು ಸ್ವಸಹಾಯದ ಗುಂಪದ ಮಹಿಳೆಯರೆಲ್ಲ ಸೇರ್ಕೊಂಡು ಈ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ತರಬೇತಿ ಇತ್ತು. ಆ ತರಬೇತಿಯಿಂದಲೇ ಇಲ್ಲೊಂದು ದುಂಪತ್ಮಗಾಂವ್ ಅಂತೇಳಿ ಪಂಚಾಯತ್ ಇದೆ. ಇದು ಪಂಚಾಯತ್ನಲ್ಲಿ ತುಂಬ ಒಳ್ಳೆ ಕೆಲಸ ಕೂಡ ಆಗಿದೆ. ಸ್ವಲ್ಪ ಉದ್ಯೋಗ ಖಾತ್ರಿ ಆಗ್ಬೋದು, ಕೂಸಿನ ಮನೆ ಆಗ್ಬೋದು, ಪ್ರತಿಯೊಂದು ಕೆಲಸ ಚೆನ್ನಾಗಿದೆ. ಆದರೆ ಸ್ಪೆಷಲಿ ಇಲ್ಲಿ NRLM ಒಳಗೆ ಚಿಕ್ಕಿದು ಅದು ಶೇಂಗದ ಚಕ್ಕಿ ಅಂತ ಮಾಡ್ತಾರಲ್ಲ, ಅದು ಮಾಡಿದ್ದು ತುಂಬ ಎಲ್ಲ ಕಡೆ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ನೋಡೋಣ, ಅವರು ಮುಂದೇನಾದರೂ ಒಂದು ಒಳ್ಳೆಯದು ಕೆಲಸ ಮಾಡ್ಕೊಳ್ಳಿ ಅಂಥೇಳಿ ಒಂದು ಮಾಡಲ್ ಆಗಿದೆ. ಇದೊಂದು ಎಲ್ಲ ಮೆಟೀರಿಯಲ್ ಹಾಗೆ ಇದೆ, ಎಲ್ಲ ರೀತಿ ನೋಡೀವಿ, ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ ತೋರಿಸ್ಕೊಂಡು ಹೋಗೋಣ ಎಲ್ಲ ಹೆಣ್ಮಕ್ಳಿಗೆ ಅಂಥೇಳಿ ವಿಸಿಟಿಗೆ ಬಂದೀವಿ. ಸ್ವಸಹಾಯ ಸಂಘದ ಮಹಿಳೆಯಾಗಿದ್ದು ನಾನು ಚಿಕ್ಕಿ ತಯಾರಿಕೆ ಮಾಡುವುದು ಯೋಚನೆ ಮಾಡಿ, ಆಮೇಲೆ ನಮ್ಮ ಸ್ವಸಹಾಯ NRLM ಇದರಲ್ಲಿ ಸೇರಿಕೊಂಡು 3 ಲಕ್ಷ ಸಾಲ ತೆಗೆದುಕೊಂಡು ಚಿಕ್ಕಿ ಬಿಸ್ನೆಸ್ ತಯಾರಿಕೆ ಮಾಡಿದೆ. ಆಮೇಲೆ ಬೇಡಿಕೆ ಜಾಸ್ತಿ ಆಯಿತು ನಮ್ಮದು ಚಿಕ್ಕಿ ಬಿಸ್ನೆಸ್ದು. ಎಲ್ಲ ಸರ್ಕಾರಿ ಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂದಲ್ಲಿ ಚಿಕ್ಕಿ, ಮೊಟ್ಟೆ, ಬಾಳೆಹಣ್ಣು 3 ಇದು 2 ದಿವಸ. ಇದು ಚಿಕ್ಕಿ ಬಿಸ್ನೆಸ್ ಮಾಡಿದರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರಕದಂಗೆ ಆಗುತ್ತೆ. ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳಲು ಒಳ್ಳೆಯದು ಇದಾಗ್ತದೆ, ಕಬ್ಬಿಣ ಅಂಶ ಇರ್ತದೆ ಬೆಲ್ಲದಲ್ಲಿ ಅಂತಿ ನಾವು ಇದು ಮಾಡಿದೆವು. ಸ್ಕೂಲಲ್ಲೆಲ್ಲ ಕೊಡ್ಲಿಕ್ಕೆ ರೆಡಿ ಮಾಡಿದೆವು. ಬೇಡಿಕೆ ಜಾಸ್ತಿ ಆಗಿ ಸಲುವಾಗಿ ನಾವು SBI ಬ್ಯಾಂಕಿನಿಂದ 15 ಲಕ್ಷ ಸಾಲ ತೆಗೆದುಕೊಂಡು ಚಿಕ್ಕಿ ಘಟಕವನ್ನು ತಯಾರಿಕೆ ಮಾಡಿದೆವು ದೊಡ್ಡ ಪ್ರಮಾಣದಾಗ. ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ CO ಸರ್ ಅವರು ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಮಾಡುತ್ತ ಚಿಕ್ಕಿಯನ್ನು ಎಲ್ಲ ಶಾಲೆಯಲ್ಲಿ ಕೊಡಬೇಕೆಂದು ನಮಗೆ ಒಂದು ಆರ್ಡರ್ ಕಾಪಿ ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಔರಾ ತಾಲೂಕು ಮತ್ತು ಕಮಲನಗರ ತಾಲೂಕು 2 ತಾಲೂಕದಲ್ಲಿ ನಮ್ಮ ಚಿಕ್ಕಿ ಬೇಡಿಕೆ ಜಾಸ್ತಿ ಆಗಿ ಸಲುವಾಗಿ ಇಡೀ ಜಿಲ್ಲೆಯಲ್ಲೇ ಎಲ್ಲ ತಾಲೂಕದ ಸಹ ಶಿಕ್ಷಕರು ನಮಗೆ ಡೈಲಿ ಇಷ್ಟು ಬೇಕು ಅಂತ ಹೇಳಿ ಭಾಳ ಇದು ಮಾಡಿ ಸಲುವಾಗಿ ನಾವು 20 ಲಕ್ಷ ಸಾಲ ಮಾಡ್ಕೊಂಡು ಎಲ್ಲ ಇದು ರೆಡಿ ಮಾಡ್ಕೊಂಡ್ಮೇಲೆ ABJ ರಾಮ್ಜಿ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಕನಸಾಗಿದ್ದ ರಾಮರಾಜ್ಯದ ಪರಿಕಲ್ಪನೆ ಪೂರ್ಣಗೊಳಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಮನ್ರೇಗಾ ಕೇವಲ ಗಾಂಧೀಜಿಯವರನ್ನ ಕಾಗದಕ್ಕೆ ಸೀಮಿತಗೊಳಿಸಲಾಗುತ್ತದೆಂದು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ N. ರವಿಕುಮಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವಿಪಕ್ಷಗಳು ಈ ಯೋಜನೆಯನ್ನ ಟೀಕಿಸಿ ಬಿಜೆಪಿ ಗಾಂಧೀಜಿಯವರ ಹೆಸರು ತೆಗೆದುಹಾಕಿದೆ ಎಂದು ಹೇಳುತ್ತಿವೆ. ವಾಸ್ತವವೆಂದರೆ ಗಾಂಧೀಜಿಯವರು ಸದಾ ರಾಮರಾಜ್ಯದ ಕನಸನ್ನೇ ಕಾಣುತ್ತಿದ್ದರು. ಅವರ ಆರಾಧ್ಯ ದೈವ ಪ್ರಭು ಶ್ರೀರಾಮ. ಹಾಗಾಗಿ ಮೋದಿಜಿ ಅವರು ರಾಮನ ಹೆಸರನ್ನ ಇಟ್ಟು ಗಾಂಧೀಜಿಯವರ ಸಂಕಲ್ಪ ಪೂರ್ಣ ಮಾಡಲು ಮುಂದಾಗಿದ್ದಾರೆ ಎಂದರು. 100 ದಿನ ಇದ್ದ ಕೆಲಸದ ದಿನಗಳನ್ನು ಹೆಚ್ಚಿಸಿ 125ಕ್ಕೆ ಏರಿಸಲಾಗಿದೆ. ಇದರಿಂದ ಉದ್ಯೋಗದ ದಿನ ಹೆಚ್ಚಾಯಿತು. ಕೂಲಿಕಾರರ ಆರ್ಥಿಕ ಮಟ್ಟ ಸುಧಾರಿಸಲು ಸಹ ಇದು ಸಾಧ್ಯವಾಯಿತು. ಕೃಷಿ ಸಮಯದಲ್ಲಿ 60 ದಿನಗಳ ಕಾಲ ಈ ಯೋಜನೆ ನಿಲ್ಲಿಸುವ ಮೂಲಕ ಹಳ್ಳಿಗಳಲ್ಲಿನ ಕೃಷಿ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ. ಮನ್ರೇಗಾದಲ್ಲಿ 1 ತಿಂಗಳಿಗೊಮ್ಮೆ ಕೂಲಿ ನೀಡಲಾಗುತ್ತಿದೆ ಎಂದರು. ಈ ಯೋಜನೆಯಿಂದ ವಾರಕ್ಕೆ ಹೆಚ್ಚೆಂದರೆ 15 ದಿನಕ್ಕೊಮ್ಮೆ ಕೂಲಿ ನೀಡುವ ಯೋಜನೆ ಜಾರಿಗೆ ತರಲಾಗಿದೆ. ನಕಲಿ ಕಾರ್ಡ್ಗಳ ಹಾಗೂ ಹಣದ ಸೋರಿಕೆ ತಡೆಯಲು AI ತಂತ್ರಜ್ಞಾನ ಬಳಸಿ ಅದರ ಕಣ್ಗಾವಲಿನಲ್ಲಿ ಯೋಜನೆ ಸುರಕ್ಷಿತವಾಗಲಿದೆ. ಕೆಲಸದ ದಿನಗಳು ಹೆಚ್ಚಿರುವುದರಿಂದ ಹಾಗೂ ಮೊದಲು 11,300 ಕೋಟಿ ಇದ್ದ ಹಣವನ್ನು ಹೆಚ್ಚಿಗೆ ಮಾಡಿ ಅದನ್ನು 86,000 ಕೋಟಿಗಳಿಗೆ ಹೆಚ್ಚಿಸಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು, ಒಳಚರಂಡಿ, ಸಮುದಾಯ ಭವನ ನಿರ್ಮಾಣ, ಕೆರೆಗಳ ಹೊಳೆಯುವಿಕೆ, ಹೊಸ ಕೆರೆಗಳ ನಿರ್ಮಾಣ ಸೇರಿದಂತೆ ಗ್ರಾಮೀಣ ವಿಕಾಸಕ್ಕೆ ಇದು ಅನುಕೂಲ ಆಗಲಿದೆ. ಜನರು ಗೂಡಿ ಹೋಗುವುದನ್ನು ಇದರಿಂದ ತಪ್ಪುತ್ತದೆ. ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರ ಹಾಗೂ ಆರ್ಥಿಕ ಸುಭಿಕ್ಷೆ ದೊರೆಯಲಿದ್ದು, ಇದು 2047ರ ವಿಕಸಿತ ಭಾರತದ ವಿಕಾಸದ ಹಾದಿ ಸುಗಮಗೊಳಿಸಲಿದೆ ಎಂಬುದನ್ನು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅರ್ಥ ಮಾಡಿಕೊಳ್ಳಲಿ ಎಂದರು.
ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಹುಮ್ನಾಬಾದ್ನಲ್ಲಿ ಅಕ್ರಮ ಲೇಔಟ್ ದಂಧೆ ನಡೆಯುತ್ತಿದ್ದು ಅದನ್ನು ತಡೆಯಬೇಕೆಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ಶಾಸಕರಾದ ಸಿದ್ದು ಪಾಟೀಲ್ ಅವರು ವಿನಂತಿಸುವಾಗ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಹಾಗೂ ಅವರ ಸಹೋದರ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಮ್ಮ ಶಾಸಕರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿರುವುದು ನಾಚಿಕೆಗೇಡಿನ ಸಂಗತಿ. ಹಲ್ಲೆ ಎಸಗಿದ ಎಂಎಲ್ಸಿ ಸಹೋದರರಿಬ್ಬರ ವಿರುದ್ಧ ರಾಜ್ಯ ಸರ್ಕಾರ ಸಮನ್ಸ್ ಕೇಸ್ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕೋರಿದ್ದರು. ಒಂದು ವಾರದೊಳಗೆ ಹಲ್ಲೆಗೈದವರ ವಿರುದ್ಧ ಕ್ರಮ ವಹಿಸಬೇಕು ಹಾಗೂ ಅಕ್ರಮ ಲೇಔಟ್ ಇದನ್ನ ಮಾಡಬೇಕು. ಇಲ್ಲದೆ ಹೋದಲ್ಲಿ ಜನವರಿ 12ರಂದು ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆವೆಲ್ದಾಳೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಮಹಾನಗರ ಪಾಲಿಕೆ ಸದಸ್ಯ ಶಶಿ ಹೊಸರಳಿ, ಪಕ್ಷದ ಪ್ರಮುಖರಾದ ಬಸವರಾಜ್ ಪವರ್, ರಾಜ್ಕುಮಾರ್ ನಿಮ್ತಾಬಾದ್, ಸುಭಾಷ್ ಮಡಿವಾಳ್, ಬಾಬುರಾವ್ ಮಲ್ಕಾಪುರೆ, ಶ್ರೀನಿವಾಸ್ ಚೌಧರಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇದನ್ನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರು, AICC, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರನೂ ಕೂಡ ಇದನ್ನು ಟೀಕೆ ಮಾಡ್ತಾ ಇದೆ. ಏನು ಮಾರ್ಪಾಟುಗಳಾಗಿದೆ ಅನ್ನುವಂಥ ವಿಷಯಗಳನ್ನು ನಾನು ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೋ, ಭಾರತ ಇರೋವರೆಗೂ ಮಹಾತ್ಮ ಗಾಂಧೀಜಿ ಹೆಸರಿರುತ್ತೆ. ಸೂರ್ಯ ಚಂದ್ರ ಇರೋವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಇರುತ್ತೆ ನಮ್ಮ ದೇಶದಲ್ಲಿ. ಆದ್ರಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಶಾಶ್ವತವಾಗಿ ಉಳಿಸುವಂತ ಕೆಲಸವನ್ನ, ಅವರು ಹೇಳಿರುವಂತ ಕನಸುಗಳನ್ನ, ಅವ್ರು ಹೇಳುವಂತ ಆದರ್ಶಗಳನ್ನ ಅಕ್ಷರಶಃ ಉಳಿಸುವಂತ ಕೆಲಸವನ್ನ ಯಾವುದಪ್ಪ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಮನ್ರೇಗಾ ಅಂತಕ್ಕಂಥದ್ದು ಕೇವಲ ಕಾಗದದ ಮೇಲೆ ಇತ್ತು. ಅಂದ್ರೆ ಕಾಗದದ ಮೇಲೆ ಏನು, ಹಳ್ಳಿಗಳಲ್ಲಿರ್ತಕ್ಕಂಥ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಇದು ಪೇಪರ್ನಲ್ಲಿತ್ತು. ಇದನ್ನ ಅಕ್ಷರಶಃ ಗ್ರಾಮೀಣದ ವಿಕಾಸಕ್ಕಾಗಿ, ಗ್ರಾಮೋತ್ಥಾನಕ್ಕಾಗಿ ಕೆಲವು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಬಿಲ್ನಲ್ಲಿ. ಈಗ ಕೂಲಿ ಕೊಡುವಂಥ ಒಂದು ಯೋಜನೆ, ಉದ್ಯೋಗ ಖಾತ್ರಿ, ಅವ್ರ ಕೆಲಸ ಮಾಡಲಿ ಬಿಡಲಿ, ಅವರಿಗೆ 100 ದಿನದ ಕೂಲಿ ಅವ್ರಿಗೆ ಬರಬೇಕು ಅನ್ನುವಂಥದ್ದು ಯೋಜನೆ ಏನಿತ್ತು, ಇದನ್ನು ಮಾರ್ಪಾಟುಗಳೊಂದಿಗೆ ಈಗ 100 ದಿನ ಅಷ್ಟೇ ಅಲ್ಲ, ಈಗ 125 ದಿನ ಮಾಡಿ. ಈಗ 125 ದಿನ ಮಾಡಿದ್ರಿಂದ ಗ್ರಾಮೀಣ ಜನರಿಗೆ ಬಹಳ ಒಳ್ಳೇದಾಯಿತು. 25 ದಿನದ ಕೂಲಿ ಜಾಸ್ತಿ ಬರ್ತಾ ಇದೆ ಮತ್ತು 25 ದಿನ ಕೆಲಸ ಹೆಚ್ಚಾಗ್ತಾ ಇದೆ. ಮತ್ತು ಏನು ಕೆಲಸ ಅನ್ನೋದನ್ನು ಕೂಡ ಸಾಕಷ್ಟು ಮಾರ್ಪಾಟುಗಳಾಗಿದೆ. ಇಲ್ಲಿ HR ಮಹಾದೇವ್ ಅವರು DC ಅವರಿದ್ದಾಗ ಲೇಔಟ್ ಅಪ್ರೂವಲ್ ಆಗಿದೆ. ಆ ಲೇಔಟ್ ಅಪ್ರೂವಲ್ ಆದ ನಂತರ ಅವರು ಒಂದು ಕಂಡೀಷನ್ ಇಕ್ಕಿದ್ರೆ, ಅದರಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಂದರೆ ಇವರಿಗೆ ಪ್ಲಾಟ್ ರಿಲೀಸ್ ಮಾಡಬಹುದು ಅಂತೇಳಿ. ಅವ್ರು ಲೇಔಟ್ ಅಪ್ರೂವಲ್ ಮಾಡಿದಾಗ ಇವರು ರಿಲೀಸ್ ಮಾಡುವಾಗ 40% ರಿಲೀಸ್ ಮಾಡುವಾಗ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇವ್ರು ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ರಿಲೀಸ್ ಮಾಡಿದ್ದೀವಿ ಅನ್ನೋಂಥ ಮಾಹಿತಿ ನಾವು ಪಡ್ಕೊಂಡ ಪ್ರಕಾರ ಸಿಕ್ಕಿದೆ. ಅದಕ್ಕೆ ಇದರಲ್ಲಿ ನಮ್ಮವ್ರು ತಪ್ಪಿಲ್ಲ. ಒಂದು ವೇಳೆ ನಮ್ಮವ್ರದ್ದು ತಪ್ಪಿದ್ರೆ ಕ್ರಮ ಜರುಗಿಸಲಿ. ಅದು ಅಕ್ರಮ ಇದ್ದರೆ ಅದರ ವಿರುದ್ಧ ಕ್ರಮ ಆಗಬೇಕು. ಸಕ್ರಮ ಇದ್ದರೆ ನಮಗೇನು ತೊಂದರೆ ಇಲ್ಲ. ಒಂದನೇದಂತೂ ಅದು ಖರೀದಿಯಲ್ಲೇ ಏನೋ ದೋಷ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇದರ ವಿರುದ್ಧ ನಾವು ಬರುವಂಥ 12ನೇ ತಾರೀಕಿಗೆ ನಮಗೆ ಯಾರ್ದೋ ವಿರುದ್ಧ ಇದು ಇಲ್ಲ. ವ್ಯವಸ್ಥೆ ಅದು ಅಷ್ಟೆಲ್ಲ ಆಗಿದ್ದ ಕಾರಣ ಯಾರ್ದಿಂದ ಆಗಿದೆ, ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗಲಿ. ಯಾವ್ಯಾವ ಅಧಿಕಾರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ. ಯಾರೇ ನಮ್ಮವರಿದ್ದರೂ ಕೂಡ ಆಗಲಿ, ಕಾಂಗ್ರೆಸ್ನವರಿದ್ದರೂ ಕೂಡ ಆಗಲಿ. ನಾಳೆ ಬೀದರ್ ಜನತೆ ತೊಂದರೆ ಅನುಭವಿಸಬಾರ್ದಲ್ಲ, ಅದನ್ನು ತೊಗೊಂಡಿದ್ದಂಥವ್ರು. ಅದಕ್ಕಾಗಿ ಇದು ನಮ್ಮ ಒಂದು ಒತ್ತಾಯ ಇದೆ. ಇದಕ್ಕಾಗಿಯೇ ನಮ್ಮ ಶಾಸಕರ ಒತ್ತಾಯ. ಅದರ ಬಗ್ಗೆ ಒಂದು ಅನುಪಾಲನಾ ವರದಿ ಕೇಳ್ತಾ ಇದ್ದರು. ಅನುಪಾಲನಾ ವರದಿ ಕೇಳಿದಾಗ ಅವ್ರ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆಗೋಸ್ಕರ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಸೋಮೋಟೋ ಕೇಸ್ ದಾಖಲಿಸ್ಕೊಳ್ಬೇಕು ಅಂತ ಒತ್ತಾಯಿಸಿ ಅವರು 13ನೇ ತಾರೀಕಿನ 11ನೇ ತಾರೀಕಿನವರೆಗೆ ಮಾಡಬೇಕು ಅಂತೇಳಿ ಒಂದು ಸಮಯ ನೀಡಿದ್ದೀವಿ. ಅದು ಮಾಡಲಿಲ್ಲ ಅಂದರೆ 12ನೇ ತಾರೀಕಿಗೆ ನಾವು ಒಂದು ದೊಡ್ಡ ಹೋರಾಟ ಬೀದರ್ನಲ್ಲಿ ಮಾಡ್ತಾ ಇದ್ದೀವಿ. ಈ ವಿಷಯವನ್ನು ತಿಳಿಸ್ತಾ ಮಾಡಬೇಕು ಅಂತ ಒಂದು ರೂಪರೇಷೆ ರಚನೆ ಮಾಡಿ 12ನೇ ತಾರೀಕಿಗೆ ಹೋರಾಟವನ್ನು ಮಾಡ್ತೀವಿ.
ಈ ತಿಂಗಳ 12, 13 ಹಾಗೂ 14ರಂದು 3 ದಿನಗಳ ಕಾಲ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ 39ನೇ ಶರಣ ಮೇಳ ಆಯೋಜಿಸಲಾಗುತ್ತಿದೆ ಎಂದು 39ನೇ ಶರಣ ಮೇಳದ ಗೌರವಾಧ್ಯಕ್ಷ ಬಸವರಾಜ ಹುಳ್ಳ ತಿಳಿಸಿದ್ದರು. ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮಾನವತಾವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರು ಕಾರಣಿಕತ್ವ ಮತ್ತು ಸಂದೇಶಗಳಲ್ಲಿ ನಂಬಿಕೆ ಇಟ್ಟು ನಡೆಯುವ ಬಸವ ಭಕ್ತರು, ಬಸವ ಧರ್ಮೀಯರಾದ ಲಿಂಗಾಯತರು ಮತ್ತು ಬಸವ ತತ್ವಾಭಿಮಾನಿಗಳೆಲ್ಲರೂ ವರ್ಷಕ್ಕೆ ಒಮ್ಮೆಯಾದರೂ ಒಂದು ಸ್ಥಳದಲ್ಲಿ ಸಮಾವೇಶವಾಗುವುದು ಅತ್ಯಂತ ಅವಶ್ಯಕ. ಇದು ಸಮನ್ವಯತೆ ಮತ್ತು ಸಹೋದರತ್ವ ಬೆಳೆಸಲು ಸಹಕಾರಿಯಾಗುವುದು ಎಂಬ ಉದ್ದೇಶದಿಂದ ಆದಿಶರಣರ ಸಂಕಲ್ಪದಂತೆ ಶರಣ ಮೇಳವನ್ನು ನಡೆಸಲಾಗುತ್ತಿದೆ. ಧರ್ಮಕರ್ತ ಬಸವಣ್ಣನವರ ವಿದ್ಯಾಭೂಮಿ ತಪೋತ್ಥಾನ ಐಕ್ಯಕ್ಷೇತ್ರ ಕೂಡಲ ಸಂಗಮವನ್ನು ಬಸವ ಲಿಂಗಾಯತ ಧರ್ಮೀಯರ ಧರ್ಮಕ್ಷೇತ್ರ ಎಂದು ಗುರುತಿಸಿಕೊಂಡು 1988ರ ಜನವರಿ 14, 15 ಮತ್ತು 16ರಂದು ಪ್ರಥಮ ಚಾರಿತ್ರಿಕ ಶರಣ ಮೇಳವನ್ನು ನಡೆಸಲಾಯಿತು ಎಂದವರು ವಿವರಿಸಿದರು. ಮೊಟ್ಟಮೊದಲನೆಯ ಚಾರಿತ್ರಿಕ ಶರಣ ಮೇಳವು 2.5 ಲಕ್ಷಕ್ಕೂ ಮಿಕ್ಕಿದ ಜನಸಮೂಹವನ್ನು ಆಕರ್ಷಿಸಿತ್ತು. ಇಂತಹ ಶರಣ ಮೇಳವು ಪ್ರತಿ ವರ್ಷ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ನಡೆಯುತ್ತಲಿದ್ದು, 38ನೇ ಶರಣ ಮೇಳವು 2026ನೇ ಜನವರಿ 12, 13 ಮತ್ತು 14ರಂದು ನಡೆಯುವುದು. ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಗಣಲಿಂಗ ದರ್ಶನ, ಸಾಮೂಹಿಕ ವಚನ ಪಠಣ, ಶರಣಮೇಳದ ಪ್ರಮುಖ ಧಾರ್ಮಿಕ ವಿಧಿಗಳು. ಜನವರಿ 14ರಂದು ಬೆಳಗ್ಗೆ 9ರಿಂದ ಧ್ವಜಾರೋಹಣ, ಸಮುದಾಯ ಪ್ರಾರ್ಥನೆ, ಪಥಸಂಚಲನ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಇರುತ್ತದೆ. ಇವುಗಳಲ್ಲಿ ಶರಣ ವ್ರತಿಗಳು ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. 40 ದಿವಸ, 30 ದಿವಸ, 20 ದಿವಸ ಮತ್ತು 10 ದಿವಸಗಳ ಶರಣ ವ್ರತವನ್ನು ಅವರವರ ಸಮಯಾವಕಾಶಕ್ಕೆ ತಕ್ಕಂತೆ ಸ್ವೀಕರಿಸಿ ಆಚರಿಸಿ ಯಾರು ಬೇಕಾದರೂ ಶರಣ ಮೇಳದಲ್ಲಿ ಭಾಗಿಗಳಾಗಬಹುದು. ಚಿಂತನಾ ಗೋಷ್ಠಿ, ಉಪನ್ಯಾಸ, ಧಾರ್ಮಿಕ ರಸಪ್ರಶ್ನೆ ಮುಂತಾದ ಕಾರ್ಯಕ್ರಮಗಳಿಂದ ಕೂಡಿದ ಶರಣ ಮೇಳವು ಉತ್ತಮ ಜ್ಞಾನ ದಾಸೋಹದೊಡನೆ ಅನ್ನದಾಸೋಹವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದೆ. ಮುಸಲ್ಮಾನ್ ಧರ್ಮೀಯರಿಗೆ ಮೆಕ್ಕಾ, ಸಿಖ್ ಧರ್ಮೀಯರಿಗೆ ಅಮೃತಸರ್, ಬೌದ್ಧ ಧರ್ಮೀಯರಿಗೆ ಬುದ್ಧ ಧರ್ಮ ಕ್ಷೇತ್ರಗಳಾಗಿರುವಂತೆ ಬಸವ ಧರ್ಮಾಯಣಗಳಿಗೆ ವಿಶ್ವಗುರು ಬಸವಣ್ಣನವರ ಐಕ್ಯಸ್ಥಾನ ಕೂಡಲ ಸಂಗಮವೇ ಧರ್ಮಕ್ಷೇತ್ರ. ತನ್ನ ಜೀವನಮಾನದಲ್ಲಿ ಆಯುಷ್ಯ ಆರೋಗ್ಯ ಇರುವವರೆಗೆ ಎಷ್ಟು ಸಲ ಒಬ್ಬ ವ್ಯಕ್ತಿ ಶರಣ ಮೇಳದಲ್ಲಿ ಭಾಗಿಯಾಗುತ್ತಾನೋ ಆತ ನಿಜಕ್ಕೂ ಹೆಚ್ಚು ಪುಣ್ಯವಂತ ಎಂಬವ ಪವಿತ್ರ ಶರಣ ಮೇಳಕ್ಕೆ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸಹೋದರ ಭಾವನೆಯಿಂದ ಎಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆಕೊಟ್ಟರು. ಕಾರ್ಯಕ್ರಮವನ್ನು ವಿವರಿಸಿದ ಅವರು, ಜನವರಿ 13ರಂದು ಬೆಳಗ್ಗೆ 10:30 ಗಂಟೆಗೆ ಶರಣಮೇಳ ಉದ್ಘಾಟನೆ ಸಮಾರಂಭ ಜರುಗಲಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಮಾತೆ ಗಂಗಾದೇವಿಯವರು ಹಾಗೂ ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಉದ್ಘಾಟಿಸುವರು. ರಾಜ್ಯದ ಭಾರಿ ಮತ್ತು ಮಾಧ್ಯಮ ಕೈಗಾರಿಕೆ ಸಚಿವ MB ಪಾಟೀಲ್ ತರಂಗಿಣಿ ಕೃತಿ ಲೋಕಾರ್ಪಣೆಗೊಳಿಸುವರು. ಅಬಕಾರಿ ಸಚಿವ RP ದುಮ್ಮಾಪುರ್ ಧ್ವಜಾರೋಹಣ ನೆರವೇರಿಸುವರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ್ ಕಾಶಪ್ಪನೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಬಸವಾತ್ಮಜ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗಾಯಕಿ ಸಂಗೀತ ಕಟ್ಟಿ ಅವರಿಗೆ ವಿತರಿಸಲಾಗುತ್ತದೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಅವರಿಗೆ ಶರಣ ಕಾಯಕ ರತ್ನ ಪ್ರಶಸ್ತಿ ಹಾಗೂ TV9 ವರದಿಗಾರ ರವಿ ಮುಕೆ ಅವರಿಗೆ ಶರಣ ಜ್ಞಾನರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ವಿವರಿಸಿದ್ದರು. ರಾಷ್ಟ್ರೀಯ ಬಸವ ದಳದ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಜೊನ್ಕೇರಿ, ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಕಾದ್ಗಿ, ಲಿಂಗಾಯತ್ ಸಮಾಜದ ಜಿಲ್ಲಾಧ್ಯಕ್ಷ ಕುಶಲರಾವ್ ಪಾಟೀಲ್ ಖಾಜಾಪುರ್, ಪದಾಧಿಕಾರಿ ರಾಜೇಂದ್ರ ಕುಮಾರ್ ಗಂಗೆ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸ್ವಾಮಿ, ಲಿಂಗಾಯತ್ ಧರ್ಮ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಮಾತನಾಡಿದ್ದರು. ಇತರೆ ಪದಾಧಿಕಾರಿಗಳಿಂದ ಸಂಜು ಪಾಟೀಲ್, ಕಂಟೆಪ್ಪ ಗಂದಿಗುಡಿ, ಮಲ್ಲಿಕಾರ್ಜುನ್ ಪಂಚಾಕ್ಷರಿ, ವೀರಶೆಟ್ಟಿ ಪಾಟೀಲ್ ಮರ್ಖಲ್, ಯೋಗೇಶ್ ಶ್ರೀಗೇರಿ, ನೆಹರು ಸ್ವಾಮಿ, ಗಣೇಶ್ ಬಿರಾದರ್, ಉಮೇಶ್ ಗಾಯತೊಂಡೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಪ್ರತಿ ವರ್ಷದಂತೆ ಇದಕ್ಕೆ ಶರಣ ಮೇಳದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಅಂತ ಹೇಳಿ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಸುಮಾರು 38 ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮಗೆ ಕೊಡ್ತೀವಿ ಇನ್ವಿಟೇಷನ್ ಕಾರ್ಡ್. ಅನೇಕ ಧರ್ಮಗುರುಗಳು
ಬಸವ ಭಕ್ತರು ತಮಿಳುನಾಡಿನಿಂದ, ಕೇರಳದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಅನೇಕ ಜನ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಜನವರಿ 12, 13, 14 ದಿನ 3 ದಿನ 39ನೇ ಶರಣ ಮೇಳ ಇದೆ. ಇದು 38 ಸತತ ಯಶಸ್ವಿಯಾಗಿ ನಡೀತಾ ಬಂದು ಈಗ 39ನೇ ಕಾಲಿಕ್ತಾ ಬಂದಿದೆ. ಇದರಲ್ಲಿ ತಮ್ಮ ಮಾಧ್ಯಮದಿಂದ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು, ತಾವು ಅದಕ್ಕೆ ಪ್ರಚಾರ ಕೊಡಬೇಕು. ಮತ್ತು ಈಗ ಇಲ್ಲಿಂದ ಬಸ್ಸಿನ ವ್ಯವಸ್ಥೆನೂ ಮಾಡ್ತಾ ಇದೆ, ಗೌರ್ಮೆಂಟ್ ಬಸ್ ಅದನ್ನು ಬರ್ತಾ ಇದೆ. ಅದರ ಲಾಭ ಎಲ್ಲರೂ ಪಡ್ಕೋಬೇಕು. ಮತ್ತು ಅಲ್ಲಿ 3 ದಿವಸ ದಾಸೋಗ ಎಲ್ಲ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲರಿಗೂ ದಾಸೋಗ ಇರುತ್ತದೆ. ಮತ್ತು ಅಲ್ಲಿ ಇರೋ ವ್ಯವಸ್ಥಾನೂ ಅದ. ಅದಕ್ಕೆ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಶರಣ ಮೇಳದ ಲಾಭ ಪಡೆಯಬೇಕಂತ ಹೇಳಿ ಕೇಳ್ಕೊ. ಪ್ರತಿ ವರ್ಷವೂ ಕೂಡ ಬಸವ ಧರ್ಮ ಪೀಠದ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಗುರುತಿಸಿ ನಾವು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಪೂಜ್ಯ ಲಿಂಗೈಕ್ಯ ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಯವರ ಹೆಸರಿನಲ್ಲಿ ಹಾಗೂ ಪೂಜ್ಯ ಮಾತಾಜಿಯವರ ಹೆಸರಿನಲ್ಲಿ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಮಟ್ಟದ 2 ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ. ಈ ವರ್ಷ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿಯವರ ಸ್ಮರಣಾರ್ಥವಾಗಿ ಬಸವಾತ್ಮಜೆ ಅಂತಕ್ಕಂಥ ರಾಷ್ಟ್ರೀಯ ಪ್ರಶಸ್ತಿ 2026ನೇ ಪ್ರಶಸ್ತಿಯನ್ನು ಖ್ಯಾತ ಹಿನ್ನೆಲೆ ಗಾಯಕರು ಆದಂಥ ಶರಣ್ಯ ಸಂಗೀತ ಕಟ್ಟಿಯವರಿಗೆ ನಾವು ಕೊಡ್ತಾ ಇದ್ದೇವೆ. ಹಾಗೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಪ್ರಶಸ್ತಿಯನ್ನು ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರ ಸ್ಮರಣಾರ್ಥವಾಗಿ ಸ್ವಾಮಿ ಲಿಂಗಾನಂದ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ 2026ನೇ ಪ್ರಶಸ್ತಿಯನ್ನು ನಾಡೋಜ ಶರಣ ಡಾಕ್ಟರ್ ಗೋರೂರು ಚನ್ನಬಸಪ್ಪನವರಿಗೆ ಕೊಡ್ತಾ ಇದ್ದೇವೆ. ಬೀದರ್ ನಗರದ ಚಿದ್ರೆ ಬಡಾವಣೆಯಲ್ಲಿರುವ ಜಾಗೃತಿ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪಠ್ಯಕ್ರಮ ಆಧಾರಿತ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಹಾಗೂ ಪರಿಸರ ವಿಷಯಗಳ ಕುರಿತು ಮಕ್ಕಳ ಮತ್ತು ಪ್ರದರ್ಶನ ಶಾಲೆಯ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರೆಯುವ ಮೂಲಕ ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ಇಂದುಮತಿ ಚಿದ್ರಿ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದರು. ಈ ವಿಷಯಗಳನ್ನು ಕೇವಲ ಪುಸ್ತಕದಲ್ಲಿ ಓದುವುದಕ್ಕಿಂತಲೂ ಹೆಚ್ಚಾಗಿ ಪ್ರಾಯೋಗಿಕವಾಗಿ ನೋಡುವ ಮೂಲಕ ಕಲಿಯುತ್ತಾರೆ. ವಸ್ತು ಪ್ರದರ್ಶನಗಳನ್ನು ತಯಾರಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸೃಜನಾತ್ಮಕತೆ ಮತ್ತು ಕೌಶಲ್ಯಗಳನ್ನು ಬಳಸುತ್ತಾರೆ. ಇದರಿಂದ ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ದೀರ್ಘಕಾಲ ನೆನಪಿಟ್ಟುಕೊಳ್ಳಲು ಸಹಕಾರಿಯಾಗುತ್ತದೆ. ಇದು ಒಂದು ಪರಿಣಾಮಕಾರಿ ಬೋಧನಾ ವಿಧಾನವಾಗಿದೆ ಎಂದು ತಿಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸೋನಿ 9 ನ್ಯೂಸ್ ಚಾನೆಲ್ನ ಸಂಪಾದಕರಾದ ದೇವೇಂದ್ರ ಸೋನಿ, ನಗರಸಭೆಯ ಮಾಜಿ ಸದಸ್ಯ ಧನರಾಜ್ ಹಂಗರ್ಗಿ, ಸಂಸ್ಥೆಯ ಅಧ್ಯಕ್ಷ ತುಕಾರಾಮ್, ಉಪಾಧ್ಯಕ್ಷೆ ಶ್ರೀಮತಿ ರತ್ನಮ್ಮ, ನಿವೃತ್ತ ಶಿಕ್ಷಕ ಬಾಬುರಾವ್ ಟೊಳ್ಳೆ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. थोड़ा
ಈಗ ಜಾಗೃತಿ ಪಬ್ಲಿಕ್ ಸ್ಕೂಲ್ ಚಿದ್ರಿಯಲ್ಲಿ ಒಂದು ಕ್ಯೂರಿಕಲಮ್ ಎಕ್ಸಿಬಿಷನ್ ಅಂತೇನು ನಮ್ಮ ತುಕಾರಾಮ್ ಕರಾಟೆ ಅವರು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಭಾಳ ಅಭಿನಂದನೆಗಳು. ಮತ್ತು ಪ್ರತಿ ವರ್ಷವೂ ಇದು ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಆದರೆ ಕಮ್ಮಿಲ್ಲ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು, ಚೆನ್ನಾಗಿ ಆ್ಯಕ್ಟಿವಿಟೀಸ್ನಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಭಾಗವಹಿಸಿ ಎಲ್ಲರೂ ಬುದ್ಧಿವಂತರಾಗ್ಯಾರ. ಒಳ್ಳೆಯ ರೀತಿಯಿಂದ ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಯಾವಾಗಲೂ ಬರ್ತಾ ಹೋಗ್ತಾ ಇರ್ತೇವೆ ನಾವೆಲ್ಲ. ಅವಾಗೆಲ್ಲ ನೋಡ್ತಾ ಇರ್ತೀವಿ ಮಕ್ಕಳೆಲ್ಲ ಒಳ್ಳೆಯ ಒಂದು ಶಿಸ್ತು ಕಾಪಾಡಿಕೊಂಡು ಒಂದು ಒಳ್ಳೆ ರೀತಿಯಿಂದ ಇದು ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಈ ಸ್ಕೂಲ್ನಲ್ಲಿ ಇನ್ನೂ ಯಾರು ಅಂಬೋದು ಎಲ್ಲ ಸೇರಿಸಿ ತಮ್ಮ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ಕೊಡಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡುತ್ತಾ ಹಾರೈಸ್ತೇನೆ. ಅಭಿನಂದನೆಗಳು ಜಾಗೃತಿ ಪಬ್ಲಿಕ್ ಸ್ಕೂಲ್ನ ತುಕಾರಾಮ್ ಕರಾಟೆ ಅವರಿಗೆ ಮತ್ತು ಅವರೆಲ್ಲ ಪರಿವಾರಕ್ಕೆ ಮತ್ತು ಅವರೆಲ್ಲ ಸ್ಟಾಫ್ಗೆ ಥ್ಯಾಂಕ್ ಯು. ಖುಷಿ ಅನ್ನಿಸ್ತದೆ ಗೊತ್ತದ, ಯಾಕಂದರೆ ಪುಟ್ಟ ಮಕ್ಕಳು ನಾವು ಒಂದೊಂದು ವೀಕ್ಲಿ ಒಬ್ಬೊಬ್ಬರಿಗೆ ಟಚ್ ಮಾಡಿದ್ದೆ ನಾವು ಇಲ್ಲಿ ಒಂದು ಮಗು ಫೇಲ್ ಹೇಳಿಲ್ಲ. ಯಾವುದಕ್ಕೂ ಒಂದು ಆನ್ಸರ್ ಅವ್ರದವ್ರು ಖುಷಿಯಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಈ ಸಣ್ಣ ಚಿಕ್ಕ ಮಕ್ಕಳಿಗೆ ಇವ್ರು ಇಂಥ ಸಂಸ್ಥೆಯಲ್ಲಿ ಹಿಂಗೆ ಬೆಳೀತಾ ಇದ್ದಾರೆ ಅಂದರೆ ತುಂಬ ಖುಷಿ ಇದೆ. ಇವ್ರು ಮುಂದೆ ಬರೋದ್ರೆ ತುಂಬ ದೊಡ್ಡದಾಗಿ ಸ್ಕೂಲ್ ಬೆಳೀಲಿ. ಅವ್ರಾಗ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿನೊಂದು ನನ್ನ ಕಡೆ ಒಂದು ಹಾರೈಸ್ತೀನಿ. ಹಾಗೆ ಈ ಓಣಿಯಲ್ಲಿ ಗೊತ್ತಾ ನಮ್ಮ ಹಿರಿಯರಾದ ಸೋನಿಯಾ ಅಣ್ಣವ್ರು ಬಂದಾರ, ಅವ್ರ ಜೊತೆ ನಾನಿದ್ದೀನಿ. ಹಿಂಗಾಗಿ ತುಕಾರಾಮ್ ಅವರ ಹಳೆಯ ಪರಿಚಯ ಇದ್ದಾರೆ. ಅವ್ರದ್ದು ಇವತ್ತು ಈ ಸೊಸೈಟಿಯನ್ನು ಮುಂದೆ ಬರೋ ದಿನಗದ ತುಂಬ ಬೆಳೀಲಿ ಅಂತೇಳಿ ಅವ್ರಿಗೆ ಹಾರೈಸಿ ನಂದೇಳಿ ಬಂತು. ಟೀಚರ್ಸ್ ಮತ್ತು ಮಕ್ಕಳ ಪೋಷಕರು, ತಂದೆ ತಾಯಿಯಂದರು ಸೇರ್ಕೊಂಡು ಇವತ್ತಿನ ದಿವಸ ಆ ಮಕ್ಕಳಿಗೆ ಅವ್ರಿಗೆ ಏನು ಚೆನ್ನಾಗಿ ಅನ್ನಿಸ್ತದ ಅದು ಒಂದು ಪ್ರಾಜೆಕ್ಟ್ ಕೊಟ್ಟು ಆ ಪ್ರಾಜೆಕ್ಟ್ ಬಗ್ಗೆ ಅದರದ್ದೇ ಒಂದು ಕಲಾ ಮಾಡಿ, ಯಾವುದು ಪೇಪರ್ನಿಂದಾಗಲಿ, ಫುಟ್ಟನಿಂದಾಗಲಿ, ಥರ್ಮಕೋಲ್ನಿಂದ ಹೀಗೆ ಅನೇಕ ವಸ್ತುಗಳನ್ನೆಲ್ಲ ಬಳಸಿ ಪ್ರತಿ ವರ್ಷ ನಾವು ಜನವರಿಯಲ್ಲಿ, ಇವಾಗ 4ನೇ ವರ್ಷ ರನ್ನಿಂಗ್ ಸ್ಕೂಲ್ ಇದೆ ನಮ್ಮದು. ಈಗ 4 ವರ್ಷ ಇತ್ತು. ಪ್ರತಿ ವರ್ಷ ಏನಂತಂದ್ರೆ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಕ್ಕಳದ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿಸಿ ಇದ್ರದ್ದೊಂದು ಎಕ್ಸಿಬಿಷನ್ ಅಂದರೆ ಇವತ್ತು ಪ್ರದರ್ಶನ ಮಾಡ್ತಾರೆ. ಎಲ್ಲ ತಂದೆ ತಾಯಿಂದರು, ಅಕ್ಕಪಕ್ಕದವರು, ಅವರು ನೆಂಟರು ಯಾರೇ ಇರಲಿ, ಆ ಪೋಷಕರೆಲ್ಲ ಬಂದು ಎಲ್ಲ ಮಕ್ಕಳಿಗೆ ಮಾತಾಡಿಸ್ತಾರೆ. ಆ ಮಕ್ಕಳು ಏನಂದ್ರೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ 3 ವರ್ಷ ಹಿಡ್ಕೊಂಡು 4 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಮಕ್ಕಳು ನಮ್ಮ ಸ್ಕೂಲ್ನಲ್ಲಿ ಅದ. ಅವ್ರಿಗೆ ಮಾತೆ ಸರಿಗೆ ಬರಲ್ಲ, ಆದ್ರೂ ಕೂಡ ಪ್ರಯತ್ನ ಮಾಡ್ತಾರೆ, ಭಯಪಟ್ಟು ಮಾಡ್ತಾರೆ. ಟೀಚರ್ಸ್ ಹೇಳ್ತಾರೆ ಅವ್ರಿಗೆ ಈಗ ಮಾಡ್ಬೇಕಂತ. ಅವ್ರದ್ದೇ ಒಂದು ತೊದಲು ನುಡಿನಿಂದ ಏನೋ ಹೇಳಕ್ಕೆ ಕೋಶಿಸ್ ಮಾಡ್ತಾರೆ. ಕೆಲವು ಮಕ್ಕಳು ಹೇಳಲ್ರು. ಹೀಗೆ ಎಲ್ಲ ಮಕ್ಕಳು ಸೇರ್ಕೊಂಡು ಏನೋ ಅವ್ರಿಗೆ ತಿಳಿದಿನಂಗೆ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಫೆಬ್ರವರಿ 15ರವರೆಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ವತಿಯಿಂದ ಕಲಿಕೆಯ ಕಲ್ಯಾಣ ಎನ್ನುವ ಮಹತ್ವದ ಅಭಿಯಾನ ಆಯೋಜಿಸಲಾಗಿದೆ ಎಂದು ಎಸ್ಇಒ ರಾಜ್ಯ ಕಾರ್ಯದರ್ಶಿ ಆಸಿಫ್ ಟಿಕೆ ತಿಳಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 15, 2025ರಿಂದ ಈ ಅಭಿಯಾನ ಆರಂಭಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಮೊಹಲ್ಲಾ ಸಭೆಗಳ ಮೂಲಕ ಓಣಿಗಳಲ್ಲಿ ಪಾಲಕರೊಂದಿಗೆ ಚರ್ಚೆ ನಡೆಸಿ ಸಾಧಕ ಬಾಧಕಗಳನ್ನು ತಿಳಿದು ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕದ 10ನೇ ಮತ್ತು PUC ದ್ವಿತೀಯ ವರ್ಷದ ಫಲಿತಾಂಶ ಸುಧಾರಣೆಯೇ ನಮ್ಮ ಮೂಲ ಉದ್ದೇಶವಾಗಿದೆ. ಕಲ್ಯಾಣ ಕರ್ನಾಟಕ ಭೌಗೋಳಿಕವಾಗಿ ಪ್ರಮುಖವಾಗಿದ್ದರೂ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದೆ. ಈ ಸಮಸ್ಯೆಯನ್ನು ತುರ್ತಾಗಿ ಬಗೆಹರಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದರು. ಎಸ್ಐಒ ಸಂಘಟನೆಯ ಬೀದರ್ ಘಟಕದ ಅಧ್ಯಕ್ಷ ಇಜಾಮ್ ಅಹಮದ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿಯಲು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಶಿಕ್ಷಕರ ಕೊರತೆ ಹಾಗೂ ಶಾಲೆಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳ ದಾಖಲಾತಿಯೇ ಕಾರಣವಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ಶಿಕ್ಷಣವೇ ಮೂಲ ತಾಯ್ಬೇರಾಗಿದ್ದು ಅದನ್ನು ಸುಧಾರಿಸಿದ್ದೇ ಹೊರತು ಅಭಿವೃದ್ಧಿ ಸಾಧ್ಯವಿಲ್ಲ. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ತಿಳಿಸಿದ್ದರು.
ಎಸ್ಐಯು ಸಂಘಟನೆಯ ಬೀದರ್ ಜಿಲ್ಲಾ ಅಧ್ಯಕ್ಷ MD ಸೈಫುದ್ದೀನ್ ಮಾತನಾಡಿ, ಕಲಿಕೆ ಕಲ್ಯಾಣ ಅಭಿಯಾನದ ಮೂಲ ಉದ್ದೇಶ ಶಿಕ್ಷಣದ ಮಹತ್ವ, ವ್ಯಕ್ತಿ ಮತ್ತು ಸಮುದಾಯ ಜೀವನದಲ್ಲಿ ಹೇಗೆ ದಾರಿ ನಿರ್ಮಿಸಬೇಕು ಎನ್ನುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಸಮುದಾಯದ ಬೆಂಬಲ ಮತ್ತು ಸಹಕಾರದಿಂದ SSLC ಪರೀಕ್ಷೆಯ ಫಲಿತಾಂಶ ಹೆಚ್ಚಿಸುವುದು, ಮಾಧ್ಯಮ ಮತ್ತು ರಾಜಕೀಯ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶಿಕ್ಷಣದ ಸಮಸ್ಯೆಯನ್ನು ಬಗೆಹರಿಸುವುದು ಅಭಿಯಾನದ ಉದ್ದೇಶವಾಗಿದೆ ಎಂದರು. ಇದೇ ವೇಳೆ ಬೀದರ್ ಘಟಕದ ಪ್ರಧಾನ ಕಾರ್ಯದರ್ಶಿ MA ಮುಕ್ತಾದಿರ್, ಉಪಾಧ್ಯಕ್ಷ MD ಆರಿಫುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಲ್ಯಾಂಗ್ವೇಜ್ ಬೇರೆ, ಲ್ಯಾಂಗ್ವೇಜ್ಗಿಂತ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಉರ್ದು ಮಾತನಾಡುವಂತಹ ಅಲ್ಲದ್ರೆ ಹಿಂದಿ ಮಾತನಾಡುವಂತಹ ಹಿಂದಿಯನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅವರ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಏರಿಯಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ ನೀವು ಕಲಿಯಲೇಬೇಕಂತ ಹೇಳಿ ಅದಕ್ಕೆ ಫೋರ್ಸ್ ಮಾಡಿದರೆ ಅದು ಮಕ್ಕಳ ಎಕ್ಸಾಮ್ನಲ್ಲಿ ಕೂಡ ಅದರ ರಿಸಲ್ಟ್ ಬರುತ್ತದೆ, ಅದು ಅವರಿಗೆ ಎಫೆಕ್ಟ್ ಆಗುತ್ತದೆ. ಇದೇ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು, ಹಲವಾರು ಗೊಂದಲಗಳು ಇದರಲ್ಲಿದೆ. ಅದೇ ರೀತಿ ಇದೇ ಗೌರ್ಮೆಂಟ್, ಈಗಿನ ಇರುವಂತಹ ಗೌರ್ಮೆಂಟ್ 2025ರಲ್ಲಿ ಕಲ್ಯಾಣ ಕರ್ನಾಟಕ ಎಕ್ಸ್ಪರ್ಟ್ ಕಮಿಟಿ, KKRTB ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಆ ಕಮಿಟಿ ಕೂಡ ಹೇಳುವುದು ಇಂತಹ ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಇದೆ. ನಮಗೆ ಈ ಇದರಲ್ಲಿ ನಮಗೆ ನಿಮ್ಮ ಪ್ರೀತಿಯ ಮಾಧ್ಯಮ ಮಿತ್ರದ ಹೇಳಿಕಿರೋದು, ಈ ವಿಷಯದಲ್ಲಿ ಜನಾಭಿಪ್ರಾಯವನ್ನು ಇಲ್ಲಿ ತಯಾರಿ ಮಾಡಲಿಕ್ಕೆ ಜನಸಾಮಾನ್ಯರ ಮೇಲೆ ಇಂತಹ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಕೇವಲ ಯಾರು ಬ್ಯಾಕ್ಗ್ರೌಂಡ್, ಪುವರ್ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರು ಬರ್ತಾರೆ ಅವರು ಗೌರ್ಮೆಂಟ್ ಶಾಲೆಯನ್ನೇ ಅವರು ಡಿಪೆಂಡ್ ಮಾಡಬೇಕಾಗತ್ತೆ. ದೊಡ್ಡ ದೊಡ್ಡ ಶಾಲೆ ಇದ್ದರೂ ಕೂಡ ಅದಕ್ಕೆ ಲಕ್ಷ ಫೀಸ್ ಕಟ್ಟಿ ಅವರನ್ನು ಕಲಿಸಲಿಕ್ಕೆ ನಮ್ಮ ಎಲ್ಲರಿಗೂ ಆಗಲಿಕ್ಕಿಲ್ಲ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.